ಸಿಕ್ಕಾಪಟ್ಟೆ ಒಂದು ಚಿತ್ರರಂಗದಲ್ಲಿ ಹೆಸರಾಂತ ಒಂದು ಪೊಸಿಷನ್ ಮಾಡ್ಕೋತಾರೆ. ಅಲ್ಲಿಂದ ಹಿಡಿದು ಈಗ ನಾಯಕ ನಟನಾಗಿ ಒಂದು ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಚಿಕ್ಕಣ್ಣ ಅವರು. ಸೊ ಅಲ್ಲಿಂದನೂ ಅವ್ರ ಜರ್ನಿ ನೋಡ್ಕೊಂಡ್ ಬಂದವ್ ನಾನು. ಅಂಡ್ ಅವರ ಬೆಳವಣಿಗೆಗೆ ಐ ಥಿಂಕ್ ಅವರ ಕಲೆ ಹಾಗೂ ಹಾಡುವಿಕೆ ಅದನ್ನ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡ್ ಬಂದಿರೋದಂತ ನಂಬ್ತೀನಿ ನಾನು. ಈಗ ಉಪಾಧ್ಯಕ್ಷರಾಗಿದ್ದಾರೆ. ಜನವರಿ ತಾನೇ ರಿಲೀಸ್, ಜನವರಿ 26 ರಿಲೀಸ್ ಆಗ್ತದೆ. ಈಗಷ್ಟೇ ಟೀಸರ್ ನೋಡಿದೆ ನಾನು, ನನಗೆ ಖುಷಿ ಆಯ್ತು. ಅಂದ್ರೆ ಬ್ಲೆಂಡ್ ಮಾಡಿದ್ದಾರೆ ತುಂಬಾ. ಇವಾಗ ನಾರ್ಮಲ್ ಆಗಿ ನನಗೆ ಈ ಆಡಿಯನ್ಸ್ ನ ಸಂಪಾದಿಸದೆ ಇವರೆಲ್ಲ ಹಾಸ್ಯ ನಟನಿಂದಾಗಿ ಒಂದು ಆಡಿಯನ್ಸ್ ನ ಸಂಪಾದಿಸ್ಕೊಂಡ್ ಬಂದಿರುವಂತ ಕಲಾವಿದರು. ಸೊ ಸಡನ್ ಆಗಿ ಎಲ್ಲೂ ಕಮರ್ಷಿಯಲ್ ಆಗಿ ಫೈಟ್ಸ್ ಡ್ಯಾನ್ಸ್ ಅಂತ ಹೋಗ್ದೇನೆ, ಅಂದ್ರೆ ಅದು ಮಾತ್ರ ಸೀಮಿತವಾಗ್ದೇನೆ, ಇನ್ನು ಅವ್ರು ಏನಕ್ಕೆ ಆಕ್ಚುಲಿ ಹೆಸರು ಮಾಡಿದಾರೋ ಅದನ್ನ ಸ್ಟಿಕ್ ಆನ್ ಆಗಿ ಆ ಒಂದು ಕಾಮಿಡಿನ ಕ್ಯಾರೆಕ್ಟರ್ ಒಳಗಡೆ ತಂದಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಉಪಾಧ್ಯಕ್ಷರು ನಮ್ಮ ನಂದವ್ರು ಮಾಡಿದ್ರು ಅಧ್ಯಕ್ಷ, ಅದ್ರದ್ದೇ ಒಂದು ಕ್ಯಾರಿ ಫಾರ್ವರ್ಡ್ ಅಂತ ಹೇಳ್ಬೋಲೆ. ಸೊ ಅದ್ರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ನ, ಕಾಮಿಡಿ ಇರುವಂತ ಒಂದು ಪಾತ್ರ ನಿಭಾಯಿಸಿ ಒಂದು ನಾಯಕ ನಟನ ಪಾತ್ರ ನಿಭಾಯಿಸಿದ್ದಾರೆ. ಸಿನಿಮಾ ಅನಿಲ್ ಅವ್ರು ಮಾಡಿರೋದಲ್ಲ, ನಮ್ಮ ಅನಿಲ್ ಮಾಡಿರೋದು ಡೈರೆಕ್ಟರ್. ಚೆನ್ನಾಗಿ ನನಗೆ ಇಷ್ಟ ಆಯ್ತು, ಅವ್ರ ಶಾರ್ಟ್ಸ್ ಇಷ್ಟ ಆಯ್ತು, ಟೀಸರ್ ಇಷ್ಟ ಆಯ್ತು, ನನಗೆ ಈಗಷ್ಟೇ ತೋರಿಸಿದ್ರು. ಸೊ ಆ ಟೀಮ್ಗೆ ನಾನು ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಅಗೇನ್ ಜಾನ್ 26 ರಿಲೀಸ್ ಆಗ್ತಾ ಇದೆ. ಕೊನೆಯದಾಗಿ ಒಂದು ಟಚ್ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಟೀಸರ್ ಅಲ್ಲಿ. ಅಧ್ಯಕ್ಷರು ಬರ್ತಾರೆ ಒಳಗಡೆ, ನಮ್ಮ ಶರಣ್ ಬರ್ತಾರೆ ಒಳಗಡೆ. ಸೊ ಆ ಪಾರ್ಟ್ ನನಗೆ ಎಲ್ಲೋ ಒಂದ್ ಕಡೆ ನಮ್ ನಾರ್ಮಲ್ ಆಗಿ ಇತ್ತೀಚೆಗೆ ಓಡ್ತಾ ಇರುವಂತ ಒಂದು ಟ್ರೆಂಡ್, ಒಂದು ಫ್ರಾಂಚೈಸಿ ಬಿಲ್ಡ್ ಮಾಡೋದು. ಸೊ ಉಪಾಧ್ಯಕ್ಷರಿಗೆ ತೊಂದರೆ ಆದಾಗ ಆ ಟೀಸರ್ ಅಲ್ಲಿ ಅಧ್ಯಕ್ಷರು ಬರ್ತಾರೆ ಅನ್ನೋದಕ್ಕೆ ಒಂದೇನೋ ಇಟ್ಟಿದಾರಲ್ವ, ಅದು ಜೂನಿಯರ್ ಕಡೆ ಸಂಗೀತ ಅಂಡ್ ಆ ಟಚ್ ಆಫ್ BGMs ತುಂಬಾ ಅದ್ಭುತವಾಗಿರುತ್ತೆ. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಏನನ್ ಎಕ್ಸ್ಪೆಕ್ಟ್ ಮಾಡ್ಬೇಕಪ್ಪ ಜನರು ಇದರಲ್ಲಿ? ಕಾಮಿಡಿ ನಿಮಗೇನ್ ಖುಷಿ ಕೊಡ್ತು? ನಾನು ಈಗ ನಾವು ಪಿಕ್ಚರ್ ಮಾಡಿದ್ದೆ ಇಬ್ರು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ. ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ವಲ್ಗಾರಿಟಿ ಏನು ಇಲ್ಲದೆ, ಡಬಲ್ ಮೀನಿಂಗ್ ಇಲ್ಲದೆ ಎಲ್ಲ ಒಂದೇ ಎರಡು ಇದೆ. ಸ್ಟ್ರೆಸ್ ಮಾಡ್ತಾ ಇದಾರೆ ಡಬಲ್ ಮೀನಿಂಗ್ ಇಲ್ಲದೆ ಅಂತ? ಅಲ್ಲ, ಇಲ್ಲ, ಇರೋ ಕಡೆ ಇರುತ್ತೆ ಅಂತಾನೆ. ಇಲ್ಲ, ಸುಮಾರು ಸಿನಿಮಾದಲ್ಲಿ ನಾನೇ ಜಾಸ್ತಿ ಡಬಲ್ ಮೀನಿಂಗ್ ಮಾತಾಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದ್ರಲ್ಲಿ ನನಗೂ ಕಾಣಿಸ್ಲಿಲ್ಲ ಟೀಸರ್ ಅಲ್ಲಿ. ಸೊ ನನಗೇನೋ ಇಟ್ಸ್ ನಾಟ್ ದಟ್ ಯಾವ್ದೇ ಒಂದು ಡಬಲ್ ಮೀನಿಂಗ್ ಇರೋ ತಕ್ಷಣ ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ. ಅದು ಕೆಲವು ಟೈಮ್ ಆ ಒಂದು ಬಾರ್ಡರ್ ದಾಟಿದ ತಕ್ಷಣ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾರೆ ಯಾರಾದ್ರೂ. ಬಟ್ ಅದನ್ನ ನನಗೆ ಈ ಟೀಸರ್ ಅಲ್ಲಿ ಖಂಡಿತ ಕಾಣಿಸ್ಲಿಲ್ಲ. ಇದು ಅಧ್ಯಕ್ಷ ಇಲ್ಲಿಗೆ ನಿಂತಿತ್ತು. ಈಗ ಶರಣ್ ಸರ್ ಅಲ್ಲಿ ರವಿಶಂಕರ್ ಅವ್ರ ಮಗಳನ್ನ ಮದ್ವೆ ಆಗಿ ಅಲ್ಲಿ ಸೆಟ್ಲ್ ಆಯ್ತು. ಅದಾದ್ಮೇಲೆ ಉಪಾಧ್ಯಕ್ಷ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಕಂಟಿನ್ಯೂ. ಈಗ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಅಧ್ಯಕ್ಷ ಸೇರಿ ಮಾಡಿದ್ವಿ ಇನ್ನೊಂದು ಫ್ರಾಂಚೈಸಿ ಮಾಡ್ಬೋದು. ಹೇಳದ್ನಲ್ಲ, ಒಂದು ಫ್ರಾಂಚೈಸಿ ಬಿಲ್ಡ್ ಮಾಡ್ತಾ ಇದಾರೆ. ರವಿಶಂಕರ್ ಸರ್ ಇದಾರೆ ಅಧ್ಯಕ್ಷದಲ್ಲಿ, ಯಾರ್ಯಾರು ಇದ್ರು ಎಲ್ರು ಇದಾರೆ. ಜೊತೆ ಕಾಮಿಡಿ ಇನ್ನೂ ಜಾಸ್ತಿ ಇರ್ಲಿ ಅಂತ ಸಾಧು ಸರ್ನು ಆಡ್ ಮಾಡ್ಕೊಂಡಿದ್ದು ಇದ್ರಲ್ಲಿ. ಅಧ್ಯಕ್ಷದಲ್ಲಿ ಸಾಧು ಸರ್ ಇರ್ಲಿಲ್ಲ, ಇದರಲ್ಲಿ ಸಾಧು